ಮತ್ತೊಂದು ಕಡೆ ದಾವಣಗೆರೆ ಬಿಜೆಪಿಯಲ್ಲೂ ಭಿನ್ನಮತದ ಬೆಂಕಿ ಧಗಧಗಿಸ್ತಾ ಇದೆ. ರೇಣುಕಾಚಾರ್ಯ ಹಾಗೆ ರೆಬೆಲ್ ಬಿಜೆಪಿ ಟೀಮ್ನ ಗೌಪ್ಯ ಸಭೆ ನಡೆದಿದೆ. ಸಭೆಯಲ್ಲಿ ರೇಣುಕಾಚಾರ್ಯ, ಎಸ್.ಎ. ರವೀಂದ್ರನಾಥ, ಡಾಕ್ಟರ್ ರವಿಕುಮಾರ್, ಕರುಣಾಕರ್ ರೆಡ್ಡಿ ಇವರೆಲ್ಲ ಸೇರ್ಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜಿಎಂ ಸಿದ್ದೇಶ್ವರ್ ಕುಟುಂಬದ ವಿರುದ್ಧವಾಗಿ ಅತೃಪ್ತರು ತಮ್ಮ ಸಮರ ಮುಂದುವರಿಸ್ತಾ ಇದ್ದಾರೆ. ಸಂಸದ ಜಿಎಂ ಸಿದ್ದೇಶ್ವರ್ ಕರೆ ಮಾಡಿದ್ರೂ ಕೂಡ ಅತೃಪ್ತಿ ಅನ್ನುವಂಥದ್ದು ಕಮ್ಮಿ ಆಗಿಲ್ಲ. ಎರಡು ಬಣಗಳ ಒಳಜಗಳಕ್ಕೆ ಕಾರ್ಯಕರ್ತರಲ್ಲಿ ಸಹಜವಾಗಿ ಈಗ ಗೊಂದಲ ಮೂಡ್ತಾ ಇರುವಂತ ಸಂದರ್ಭ. ಬಸವರಾಜ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಬಸವರಾಜ್, ಇದ್ಯಾಕೋ ದಾವಣಗೆರೆಯಲ್ಲಿ ಕಂಡು ಬರ್ತಾ ಇರುವಂತ ಬಂಡಾಯ ಇಲ್ಲಿಗೆ ನಿಲ್ಲೋ ಲಕ್ಷಣಗಳೇನು ಕಂಡು ಬರ್ತಾ ಇಲ್ಲ. ಇವತ್ತೇನೇನಾಗಿದೆ, ಜೊತೆಗೆ ಇದು ಯಥಾ ಪ್ರಕಾರವಾಗಿ ಚುನಾವಣೆ ಸಂದರ್ಭಕ್ಕೂ ಮುಂದುವರಿಯುವಂತ ಚಾನ್ಸಸ್ ಇದೆಯಾ ಬಸವರಾಜ್? ಮಾಂತೇಶ್, ನೀವು ಹೇಳಿದಂತೆ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ವಿಶೇಷವಾಗಿ ದಾವಣಗೆರೆಯ ಒಂದು ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಕ್ಷೇತ್ರವನ್ನು ಗೆದ್ದಿದ್ದು ಆ ಶಾಸಕರು ಮಾತ್ರ ಜಿಎಂ ಸಿದ್ದೇಶ್ ಅವರ ಜೊತೆಗಿದ್ದಾರೆ. ಉಳಿದ ಎಲ್ಲ 7 ಕ್ಷೇತ್ರಗಳಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸೋಲನ್ನು ಅನುಭವಿಸಿದ್ರು. ಅವರೆಲ್ಲ ಒಂದು ಕಡೆಯಾಗಿದ್ದಾರೆ. ಇದರ ನೇತೃತ್ವವನ್ನ ಮಾಜಿ ಸಚಿವರಾದ ಎಸ್.ಎ. ರವೀಂದ್ರನಾಥ್ ಅವರು ವಹಿಸಿರ್ತಕ್ಕಂಥದ್ದು, ರೇಣುಕಾಚಾರ್ಯ ಅವರು ವಹಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ಅನ್ನು ಕೊಡಬಾರದು ಎಂಬತಕ್ಕಂಥ ಒಂದು ವಾದವನ್ನು ಮೊದಲ ಹೋರಾಟವನ್ನು ಮಾಡ್ತಾ ಇದ್ರು. ಅದಾದ ಬಳಿಕ ಸಿದ್ದೇಶ್ವರ್ ಅವರ ಪತ್ನಿಗೆ ಟಿಕೆಟ್ ಅನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಆ ಟಿಕೆಟ್ ಅನ್ನು ಬದಲಾವಣೆ ಮಾಡಬೇಕು, ರವಿಕುಮಾರ್ ಅವರು ಕೊಡಬೇಕು, ಇಲ್ಲ ರೇಣುಕಾಚಾರ್ಯ ಅವರು ಕೊಡಬೇಕು ಎಂಬತಕ್ಕಂಥದ್ದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಸಾಧು ಲಿಂಗಾಯತರ ಸಂಖ್ಯೆ ಜಾಸ್ತಿ ಇದೆ. ಅದರ ರವಿಕುಮಾರ್ ಕೊಡಬೇಕು, ಜಾತ್ಯತೀತವಾಗಿ ಕೊಡೋದಾದ್ರೆ ರೇಣುಕಾಚಾರ್ಯ ಟಿಕೆಟ್ ಕೊಡಬೇಕು ಎಂಬತಕ್ಕಂಥ ಒಂದೇ ಒಂದು ವಾದವನ್ನು ಇಟ್ಕೊಂಡು ಈಗ ನಿರಂತರವಾಗಿ ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಒಂದು 6 ವಿಧಾನಸಭಾ ಕ್ಷೇತ್ರಗಳದ ಏನು ಪರಾಜಿತ ಅಭ್ಯರ್ಥಿಗಳಿದಾರ ಅವರೆಲ್ಲ ಸಭೆಯನ್ನು ಮಾಡ್ತಿದ್ರು. ಇವತ್ತು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕೂಡ ದಾವಣಗೆರೆ ಜಿಲ್ಲೆಯ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಕರುಣಾಕರ್ ರೆಡ್ಡಿ ಅವರು ಈ ಸಭೆಯಲ್ಲಿ ಸೇರಿರ್ತಕ್ಕಂಥದ್ದು. ಇದು ಒಂದು ನಾಳೆ ಪ್ರಧಾನಮಂತ್ರಿ ಮೋದಿ ಅವರು ಶಿವಮೊಗ್ಗಕ್ಕೆ ಬರೋದ್ರಿಂದ ಭಾರಿ ಮಹತ್ವವನ್ನು ಪಡೆದುಕೊಂಡಂಥದ್ದು. ಮತ್ತು ವಿಶೇಷವಾಗಿ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಸಭೆ ಕೂಡ ದಾವಣಗೆರೆ ಜಿಲ್ಲೆಯ ಕಾರ್ಯಕರ್ತರನ್ನು ಕೂಡ ಒಳಗೊಂಡಂತ ಸಭೆ ಆಗಿದ್ದರಿಂದ ನಾಳೆ ಸಭೆಗೆ ಹಾಜರಾಗಿ ಪ್ರಧಾನಮಂತ್ರಿಗಳ ಮುಂದೆ ಇವರ ಒಂದು ವಾದವನ್ನು ಮಂಡಿಸುವುದು, ಮತ್ತೆ ಇವರು ಯಾವುದೇ ಕಾರಣಕ್ಕೂ ಕೂಡ ಸಿದ್ದೇಶ್ ಅವರ ಪತ್ನಿಗೆ ಟಿಕೆಟ್ ಅನ್ನು ಕೊಡಬಾರದು ಮತ್ತು ಅದನ್ನು ಬದಲಾಯಿಸಬೇಕು ಎಂಬತಕ್ಕಂಥ ವಾದವನ್ನ ತೀವ್ರಗೊಳಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಬಸವರಾಜ್.